ವ್ಯೂ ಮಾತ್ರ ಮಿಸ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 3. ಇವತ್ತು ನಾವು ಇಲ್ಲಿಂದ ಹಂಡರಿಗೆ ಹೋಗ್ತಿದ್ದೀವಿ. ಆನ್ ದ ವೇ ಕಾರ್ದುಂಗ್ಲಾ ಸುಮಾರೆಲ್ಲ ಪ್ಲೇಸಸ್ ಇದೆ. ಬಾಯ್ಸ್ ಆರ್ ಗೆಟಿಂಗ್ ರೆಡಿ. ಡೈಮಾಕ್ಸ್ ಟ್ಯಾಬ್ಲೆಟ್ ತೊಗೊಂಡಾಯ್ತು. ಸೊ ಈಗ ಹೊರಡದೆ, ಪ್ಯಾಕಿಂಗ್ ಎಲ್ಲ ಆಗಿದೆ. ಇಲ್ಲೊಂದು ಚೆಕ್ಕಿಂಗ್ ಇದು, ಇಲ್ಲಿ ಎಲ್ಲ ಬೈಕ್ದು ಚೆಕ್ಕಿಂಗ್ ಆಗ್ತಿದೆ. ಸೊ ಏನಾದರೂ ರೆಂಟ್ ಮಾಡಿದರೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬೇಕು. ಅವಾಗ ಮತ್ತೆ ಬಿಡ್ತಿದ್ದಾರೆ. ನಮಗೆ ಬರೀ ಆಸ್ತಿ ನೋಡಿದ್ರು ಅಷ್ಟೇ. ಆ್ಯಂಡ್ ಇಟ್ ಶುಡ್ ಬಿ ಆರ್ ಬೈಕ್ಸ್ ಓನ್ಲಿ, ಆ ಬ್ಲಡ್ ಲೈನ್ ಬೈಕ್ಸ್ ಓನ್ಲಿ. ಅವಾಗ ಮಾತ್ರ ಬಿಡ್ತಾರೆ. ಪರ್ಮಿಟ್ ಅಂತ ಕೊಡ್ತಾರೆ. ಪರ್ಮಿಟ್ನ ತೋರಿಸಿ ಅದನ್ನ ನಾವು ಮೊದಲೇ ಮಾಡ್ಕೊಂಡಿರ್ಬೇಕು. ಪರ್ಮಿಟ್ ತೋರಿಸಿ ಆಮೇಲೆ ಬೈಕ್ ನಂಬರ್ ಬರಿಬೇಕಂತೆ. ಸೊ ಒಬ್ಬ ಹೋದರೆ ಸಾಕು. ಸೊ ಆಫ್ ರೋಡ್ ಮಾಡಬೇಕು ಅಂತ ಇದ್ದೆ. ಫೈನಲಿ ಸಿಕ್ತು. ಚೆನ್ನಾಗಿದೆ. ನಾರ್ಮಲ್ ರೋಡ್ ಸ್ಟಾರ್ಟ್ ಆಗಿದೆ. ಇದೆಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಬೇಸಿಕಲಿ ಆಫ್ ರೋಡ್ ಅರೌಂಡ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಇತ್ತೇನೋ, ದ್ಯಾಟ್ಸ್ ಆಲ್. ಅದು ಕಂಪ್ಲೀಟ್ ಆಫ್ ರೋಡ್ ಇದಾಗಿತ್ತು. ಆರಾಮಾಗಿ ಕ್ರೂಸ್ ಮಾಡ್ಬೋದಿತ್ತು ಅದರಲ್ಲೂ. ಬಟ್ ಕಾರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬೈಕಿಗೆ ಆರಾಮಾಗಿ ಕ್ರೂಸ್ ಮಾಡ್ಬೋದು ಬೈಕು. ಸೊ ಗೈಸ್, ಐ ಗೆಸ್ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಆ ಪಾಯಿಂಟಿಗೆ ಕಾಣಿಸ್ತಿದ್ಯಾ? ಆ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಸ್ನೋ ಇರೋ ಪಾಯಿಂಟ್. ಸಿ ಎವ್ರಿವೇರ್ ಸ್ಟೋನು. ಒಂಚೂರು ಆ ಸೈಡ್ ಈ ಸೈಡ್ ಕಲ್ಲು ತಲೆ ಮೇಲೆ. ಫುಲ್ ಗ್ಲೇಷಿಯರ್ ಇರೋದು. ಮ್ಯಾನ್ ಕ್ರೇಜಿ. ಇಲ್ಲೂ ಹಾಗೆ ಇದೆ. ಇಲ್ಲಿ ಗ್ಲೇಷಿಯರ್ ಇದೆ. ಕ್ರೇಜಿ ಆಸ್ FECK. ಅದು ಈ ವ್ಯೂ ಅಲ್ಲಿ ಈ ಗಾಡಿ ಹೋಗ್ತಿರೋದು. ಮ್ಯಾನ್ ವ್ಯೂ ಬರುತ್ತೆ ನೋಡಿ. ಓ ಏನು ವ್ಯೂ ಇದೆ ಮ್ಯಾನ್, ಕ್ರೇಜಿ ವ್ಯೂ. ನಾವು ಕಾರ್ದುಂಗ್ಲಾ ಪಾಸ್ನ ರೀಚ್ ಆಗಿದ್ದೀವಿ. ಓ ಮೈ ಗಾಡ್, ಫುಲ್ ಕೋಲ್ಡ್. ಹ್ಯಾಂಡ್ಸ್ ಎಲ್ಲ ಫ್ರೀಸ್ ಆಗ್ತಿತ್ತು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಅವಾಗ ಸ್ಟಾರ್ಟಿಂಗಲ್ಲಿ ಬಂದಾಗ ಸುಮಾರು ಟ್ರಾಫಿಕ್ ಇತ್ತು. ಬಟ್ ಈಗ ಟ್ರಾಫಿಕ್ ಕ್ಲಿಯರ್ ಆಗಿದೆ. ಸಿ ದ್ಯಾಟ್ಸ್ ದ ವ್ಯೂ. ಆಮೇಲೆ ಮುಂದೋಗ್ತಾ ತೋರಿಸ್ತೀನಿ. ಬಟ್ ಅಂಟಿಲ್ ದೆನ್ ಈಗ ಕೆಫೆಯಲ್ಲಿ ಸ್ವಲ್ಪ ಏನಾದ್ರು ತಿಂದ್ಕೊಂಡು, ಬಿಸಿ ಕಾಫಿ ಟೀ ಏನಾದ್ರು ತಿಂದ್ಕೊಂಡು ಆಮೇಲೆ ಹೋಗೋದು. ಈಗ ವ್ಯೂ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಅಂತ. ಕೈ ಆಫ್ ಮತ್ತೆ ಫ್ರೀಸ್ ಹಾಕೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸಿ ದೇರ್ ಯು ಕ್ಯಾನ್ ಸಿ ದಿ ಮೌಂಟೇನ್ಸ್. ಅಲ್ಲಿಗೆ ಹೋಗ್ಬೇಕು, ಚೆನ್ನಾಗಿರುತ್ತೆ. ಗೈಸ್, ಈಗ ನಾವು ಕಾರ್ದುಂಗ್ಲಾಯಿಂದ ಹಂಡರ್ಗೆ ಹೊರಟಿದ್ದೀವಿ. ಈಗ ಸ್ವಲ್ಪ ಬಿಸಿಲು ಬಂದಿದೆ. ಸೊ ಇಟ್ಸ್ ಗುಡ್. ಈ ವ್ಯೂ ನೋಡಿ, ಬರೀ ವ್ಯೂನೇ ತುಂಬಿಕೊಂಡಿದೆ. ಕ್ರೇಜಿಯಾಗಿದೆ. ಇಲ್ಲಿ ಸ್ವಲ್ಪ ಹೊಂಡ ಎಲ್ಲ ಇದೆ. ಸೊ ಅದನ್ನೆಲ್ಲ ಹಾಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನೈಸ್. ಸಿ ವಾಯು ಇಸ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಅದೇನಿಲ್ಲ, ಸುಮ್ಮನೆ ಅದ್ರ ಮೇಲೆ ತಗೋಗ್ತಾ ಇದ್ದೀನಿ ಅಷ್ಟೇ. ಸೊ ವಿ ಆರ್ ಡಿಸೆಂಡಿಂಗ್ ನಾವು. We were at 17,500 something, 600 something feet. ಈಗ ಅಲ್ಲಿಂದ ಡಿಸೆಂಡ್ ಮಾಡ್ತಾ ಇದ್ದೀವಿ ಕಾರ್ದುಂಗ್ಲಾ ಪಾಸಿಂದ.
ಸೊ ಗೈಸ್ ಅಲ್ಲೊಂದು ಚಿಕ್ಕ ವಿಲೇಜ್ ಇದೆ, ಅಲ್ಲಿ ಮೋಸ್ಟ್ಲಿ ಊಟ ಗಿಡ ಸಿಗ್ಬೋದು. ಇಟ್ಸ್ ಆಲ್ರೆಡಿ 2 ಆಗಿದೆ. ಸೊ ನೋಡೋಣ ಅಲ್ಲಿ ಸಿಗುತ್ತಾ ಅಂತ. ಬಾಯ್ಸ್ ಎಲ್ಲ ಹೆವಿ ಜೋಶಲ್ಲಿದ್ದಾರಪ್ಪ ಇವತ್ತು, ಕಂಪ್ಲೀಟ್ ಜೋಶಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಗೈಸ್ ಈಗ ಪಾಸ್ ಮಾಡಿ ಇಲ್ಲಿ ಪ್ಲೇಸ್ ಇದೆ, ಯಾವುದೋ ಪ್ಲೇಸ್ ಇದೆಯಪ್ಪ, ಐ ಫಾರ್ಗಾಟ್ ದ ನೇಮ್ ಆಫ್ ದ ಪ್ಲೇಸ್. ಸೊ ಅಲ್ಲಿ ನಿಲ್ಲಿಸಿದ್ದೀವಿ. ನಾರ್ತ್ ಪುಲ್ಲು ಅಂತ, ನಾರ್ತ್ ಪುಲ್ಲು. ಸೊ ಇಟ್ಸ್ ಸೆಟ್ 15,600 ಫೀಟ್ ಆ್ಯಂಡ್ ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಕಂಪ್ಲೀಟ್ಲಿ ಚೆನ್ನಾಗಿದೆ. ಸೊ ಇಲ್ಲಿ ಸ್ವಲ್ಪ ತಿನ್ಕೊಂಡು ಆಮೇಲೆ ಇಲ್ಲಿಂದ 30 ಕಿಲೋಮೀಟರ್ಸ್ ಅಂತೆ ನಮ್ಮ ವ್ಯೂ ಅಂತೆ ನಮ್ಮ ಸ್ಟೇ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೀಸ್ ಮ್ಯಾಗಿ ಟ್ರೈ ಮಾಡ್ತೀರಾ? ತಿಂದು ಚೀಸು ಎಲ್ಲ ಚೀಸಿ ಆಗ್ಬಿಟ್ಟಿದೆ ಹೊಟ್ಟೆಯಲ್ಲಿ, ಚಾನ್ಸೇ ಇಲ್ಲ. ಐ ಕಾಂಟ್ ಕೀಪ್ ರನ್ನಿಂಗ್ ಟು ವಾಶ್ರೂಮ್ಸ್ ಎನಿ ಮೋರ್. ನೋ ಚೀಸ್ ಮ್ಯಾಗೀಸ್. ಫ್ರೈಡ್ ರೈಸ್ ಇದು ಡೀಪ್ ಫ್ರೈಡ್ ರೈಸ್ ಇದೆ. ಸೊ ಚೆನ್ನಾಗಿದೆ ಟು ಬಿ ಆನೆಸ್ಟ್. ಆಯಿಲ್ ನೋಡಿ. ಸೊ ಲೆಸನ್ ಫಾರ್ ಅ ಡೇ, ಚೀಸ್ ತಿನ್ಬೇಡಿ. ಇಲ್ಲಿ ಚೀಸ್ ತಿಂದರೆ ಚೀಸಿ ಆಗಿ ಹೋಗ್ಬಿಡ್ತೀರಾ. ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದ್ರೆ ಚೀಸ್ ತಿನ್ನಬೇಡಿ. ಸೊ ಗೈಸ್ ಇಲ್ಲಿ ಇನ್ನೊಂದು ಚೆಕ್ಕಿಂಗ್ ಇದೆ. ಇಲ್ಲಿ ಜಸ್ಟ್ ಫೋನ್ ನಂಬರ್ ತೊಗೊಂಡ್ರು, ಫೋನ್ ನಂಬರ್ ಆ್ಯಂಡ್ ಗಾಡಿ ನಂಬರು ತೊಗೊಂಡ್ರು. ಆ್ಯಂಡ್ ಒಂದು ಗ್ರೂಪಲ್ಲಿ ಒಬ್ರು ಮಾತ್ರ ತೊಗೊತಿದ್ದಾರೆ. ಆ್ಯಂಡ್ ಆಗ ಆದಿತ್ಯ ಗಾಡಿನೂ ಸ್ವಲ್ಪ ಏನೋ ವಿಂಡ್ ಸ್ಕ್ರೀನ್ ಏನೋ ಇದು ಲೂಸ್ ಆಗಿದೆಯಂತೆ. ಸೊ ಅದನ್ನ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದ. ಸೊ ಅಗೇನ್ ವಿ ಆರ್ ಲಿವಿಂಗ್. ಲುಕ್ ಎಟ್ ದಿಸ್ ವ್ಯೂ ಮ್ಯಾನ್, ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಎಷ್ಟು ವ್ಯೂ ಅಂತ ತೋರಿಸ್ಲಿ ನಿಮ್ಗೆ ಹೇಳಿ, ಎಷ್ಟು ವ್ಯೂ ಅಂತ ತೋರಿಸ್ಲಿ. ಎಲ್ಲ ವ್ಯೂ ಚೆನ್ನಾಗಿದೆ ಅದು ಹಾಕೋಲ್ಲಿ. ಸೊ ಗೈಸ್ ಹಂಡರ್ ಇಲ್ಲೇ ನಮ್ಮ ಸ್ಟೇ ಇರೋದು. ಸೊ ವಿ ವಿಲ್ ಡಂಪ್ ಅವರ್ ಬ್ಯಾಗ್ಸ್. ಎಲ್ಲ ಬ್ಯಾಗ್ಸ್ ಹಾಕಿ ಡಿಸ್ಕಿಟ್ ಮಾನೆಸ್ಟ್ರಿ ಅನ್ನೋ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಗೆಸ್ಟ್ ಹೌಸಿಗೆ ರೀಚ್ ಆಗಿದ್ದೀವಿ. ಫಸ್ಟ್ ಇಯರ್ ಪ್ಲಗ್ಸ್ ಇದ್ದರೆ ಕೇಳಿಸೋದೇ ಇಲ್ಲಪ್ಪ. ಓಕೆ, ಸೊ ಗೈಸ್ ಈಗ ಗೆಸ್ಟ್ ಹೌಸ್ ನಮ್ಮ ಸ್ಟೇಗೆ ರೀಚ್ ಆಗಿದ್ದೀವಿ ಹಂಡರಲ್ಲಿ. ಸೊ ಈ ಥರ ವ್ಯೂ ಇದೆ ನೋಡಿ, ಸುತ್ತ ಮೌಂಟೇನ್ ಇದೆ. ಸೊ ದ ಗೆಸ್ಟ್ ಹೌಸ್ ನೇಮ್ ಇಸ್ ವ್ಯಾಂಗ್ ಚಾನ್ ಗೆಸ್ಟ್ ಹೌಸ್ ಅಂತೆ, ಹಂಡರ್ ನುಬ್ರಾ. ಫೋನ್ ನಂಬರು ಇಲ್ಲೇ ಇದೆ. ಸೊ ಯಾರಾದ್ರು ಬರಬೇಕಂದ್ರೆ ಬನ್ನಿ. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ವ್ಯೂಸ್ ಸ್ಟೇ ಹಿಂಗಿದೆ ನೋಡಿ. ಸ್ಟೇನೂ ಸುಮಾರು ಚೆನ್ನಾಗಿದೆ. ಫುಲ್ ರೈಡಿಂಗ್ ಗೇರಲ್ಲಿ ಚೆನ್ನಾಗಿ ಕಾಣ್ತಿದ್ದೀನಲ್ಲ. ಕಾಣಿಸ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಫುಲ್ ರೈಡಿಂಗ್ ಗೇರ್. ಇಲ್ಲಿಂದ ನಾವು ಡಿಸ್ಕಿಟ್ ಮಾನೆಸ್ಟ್ರಿ ಅಂತ, ಸೊ ಅಲ್ಲಿಗೆ ಹೋಗಬೇಕು. ಬಟ್ ಟೈಮ್ ಪರ್ಮಿಟ್ ಆದರೆ ಮಾತ್ರ ಹೋಗ್ತೀವಿ, ಇಲ್ಲಾಂದರೆ ನಾಳೆ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಸಿಯಾಚಿನ್ ಬೇಸ್ ಕ್ಯಾಂಪ್. ಅಲ್ಲಿಂದ ಚಳಿ ಇರುತ್ತೆ. ಸೊ ವಿ ಶುಡ್ ಗೆಟ್ ರೆಡಿ ಆ್ಯಂಡ್ ಗೋ. ನೋಡೋಣ ಏನೇನಾಗತ್ತೆ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಗೈಸ್ ಇದೊಂದು ರೂಮ್ ಸಿಕ್ಕಿದೆ. ರೂಮ್ ಅಡ್ಡಿಲ್ಲ, ಬಟ್ ವ್ಯೂ ಚೆನ್ನಾಗಿಲ್ಲ. ನೋಡಿ, ಮೌಂಟೇನ್ಸ್ ವ್ಯೂ ಮಾತ್ರ ಚೆನ್ನಾಗಿದೆ. ಮಿಕ್ಕಿದ್ದು ಈ ಸೈಡ್ ವ್ಯೂ ಇದ್ದಿದ್ರೆ ಚೆನ್ನಾಗಿರುತ್ತೆ. ಈ ಮೌಂಟೇನ್ಸ್ ಎಲ್ಲ ಬರೋದು. ಆಮೇಲೆ ಇನ್ನೊಂದು ರೂಮ್ ಬಂದು ಇದು ಸಿಕ್ಕಿರೋದು. ಇದು ರೂಮ್ ಸ್ವಲ್ಪ ದೊಡ್ಡದಿದೆ. ಆ್ಯಂಡ್ ಇಲ್ಲಿ ಎಲ್ಲೈತಪ್ಪ, ಬಾಲ್ಕನಿ ಇದೆ ವಿತ್ ದಿಸ್ ವ್ಯೂ. ಚೆನ್ನಾಗಿದೆ ವ್ಯೂ. ಇಲ್ಲಿ 3 ಜನ ಮಲ್ಕೋಬೋದು ಬೇಸಿಕಲಿ. ಒಬ್ಬ ಮಲ್ಕೊಂಡಾಗಿದೆ. ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿಂದ ಹೊರಟು ಅದೇ ಡಿಸ್ಕಿಟ್ ಮಾನೆಸ್ಟ್ರಿ ಅಂದೆ. ಯಾವ ಬಿಸ್ಕೆಟ್? ಪಾರ್ಲೇಜಿ ಬಿಸ್ಕೆಟ್. ಪಾರ್ಲೇಜಿ ಕತೆ ಗೊತ್ತಾಯ್ತಾ? ಸಿಚುವೇಶನ್, ದೇ ಕೇಮ್ ಟು ಇಂಡಿಯಾ, ರೈಟ್? ಐ ಮೀನ್ ನಾಟ್ ಪಾರ್ಲೇಜಿ, ದಿಸ್ ಒನ್ ಬಿಸ್ಕಾಫ್.
Biskov came to India. They got royally fucked. ಇವಾಗ ಲೋಕಲ್ ಆಗೋಯ್ತು. ಸುಮ್ಮನೆ ಬಂದ್ಬಿಟ್ಟು ಕಾಂಪೀಟ್ ಮಾಡೋದು ಇವರು. ನಥಿಂಗ್ ಅಂಡ್ ಕಂಪ್ಲೀಟ್ ಪಾರ್ಲೇಜಿ. ಇಟ್ ಇಸ್ ನಥಿಂಗ್ ಬಟ್ ಶುಗರ್ಡ್ ಪಾರ್ಲೇಜಿ ಅಷ್ಟೇ. ಪಾರ್ಲೇಜಿ ಗೋಲ್ಡ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಕಂಪ್ಲೀಟ್ ಆಫ್ ರೋಡಿಂಗ್. ಫುಲ್ ಧೂಳಿದೆ, ಏನು ಕಾಣಿಸ್ತಿಲ್ಲ ನೋಡಿ. ಈ ಥರದ್ದೇ ಮಾನೆಸ್ಟ್ರಿ ಕೈಂಡ್ ಆಫ್ ಥಿಂಗ್ ಸ್ಪಿತಿಯಲ್ಲೂ ಇದೆ. ಫುಲ್ಲಿ ಸ್ನೋ ಕವರ್ಡ್ ವಿಂಟರ್ಸಲ್ಲಿ ಚೆನ್ನಾಗಿರುತ್ತೆ. ಸೊ ಇದು ಬಂದು ಡಿಸ್ಕಿತ್ ಮಾನೆಸ್ಟ್ರಿ. ಡಿಸ್ಕಿತ್ ಮಾನೆಸ್ಟ್ರಿ ಹತ್ರ ಹೋಗಿದ್ವಿ, ಬಟ್ ಅದು 7:30ಗೆಲ್ಲ ಇದೇ ಡಿಸ್ಕಿತ್ ಮಾನೆಸ್ಟ್ರಿ. ಸೊ 7:30ಗೆಲ್ಲ ಕ್ಲೋಸ್ ಆಗತ್ತಂತೆ. ಸೊ ಅಲ್ಲಿಗೆ ಗಾಡಿ ಇಟ್ಟು ಅಲ್ಲಿ ನಡ್ಕೊಂಡು ಹೋಗಿ ಆಮೇಲೆ ಮೇಲೆ ಹೋಗುವಷ್ಟರೊಳಗೆ ಆಗಲ್ಲ ಅಂತೇಳಿ ಜಸ್ಟ್ ಬುದ್ಧ ಸ್ಟ್ಯಾಚ್ಯೂ ಬಂದಿದ್ದೀವಿ. ಇಲ್ಲಿ ಇದನ್ನ ಕವರ್ ಮಾಡ್ಕೊಂಡು ಹೋಗೋದು. ಆ್ಯಂಡ್ ಅಲ್ಲಿ ಆಫ್ ರೋಡ್ ಮಾಡಿದ್ದು ಫುಲ್ಲು ಡರ್ಟಿಯಾಗಿ ಹೋಗ್ಬಿಟ್ಟಿದ್ದೀನಿ ನೋಡಿ, ಫುಲ್ ಡರ್ಟಿ. ಸೊ ಇದು ಬಂದು ಬುದ್ಧ ಸ್ಟ್ಯಾಚ್ಯೂ. ಆ್ಯಂಡ್ ಮುಂದೆ ವ್ಯೂ ನೋಡಿ ಯಾವ ಥರ ಇದೆ, ಕ್ರೇಜಿ ವ್ಯೂ. ನಂಗೆ ಅದಕ್ಕೆ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಆಗಿಲ್ಲ. ಸ್ಟಿಲ್ ಇದು ಚೆನ್ನಾಗಿದೆ. ಎಲ್ಲರೂ ಸ್ವಲ್ಪ ಸ್ಯಾಡ್ ಆಗಿಬಿಟ್ಟು ಕೂತಿದ್ದಾರೆ. ಯಾರೋ ಒಳ್ಳೆ ಹುಡುಗಿನ, ಕ್ಯೂಟ್ ಆಗೋ ಹುಡುಗಿನ ಯಾರೋ ಕುಲ್ಲ ಹುಡುಗ ಜೊತೆ ನೋಡಿ ತುಂಬ ಸ್ಯಾಡ್ ಆಗಿದ್ದಾರೆ. ನಮ್ಮ ಕಂಟೆಂಟ್ ಜೀವನ ಬೇಕಾ ಅನಿಸ್ತಿದೆ. ಬೇಕಾ? ನೀವೇ ಹೇಳಿ, ಬೇಕಾ ನಿಮಗೆ? ಬೇಗ ಗೊತ್ತಿಲ್ಲ ಬ್ರೋ. ಅದೆಲ್ಲ ಬಿಡು, ಮುಂದೆ ವ್ಯೂ ನೋಡು ಬ್ರೋ. ಅಲ್ಲಿ ನೋಡು, ಮೌಂಟೇನ್ ನೋಡು. ರಿಯಲಿ ಗುಡ್, ರಿಯಲಿ ಗುಡ್. ಹಂಡರ್ ಈಸ್ ರಿಯಲಿ ಗುಡ್. ಇಟ್ಸ್ ಫಾರ್ ಬೆಟರ್ ದ್ಯಾನ್ ಲೇ, ಟು ಬಿ ಆನೆಸ್ಟ್. ಲೇ ಅಲ್ಲಿ ಅಷ್ಟೇನಿಲ್ಲ. ಇನ್ ದ ಮಿಡಿಲ್ ಆಫ್, ಇಟ್ಸ್ ಸರೌಂಡೆಡ್ ಬೈ ಮೌಂಟೇನ್ಸ್. ಇಟ್ಸ್ ಅ ಬಿಟ್ ವಾರ್ಮ್ ಇನ್ ಹಂಡರ್. ಅಷ್ಟು ಗಾಳಿ ಬರಲ್ಲ, ಬಿಕಾಸ್ ದ ಮೌಂಟೇನ್ ಸ್ಟಾಪ್ಸ್ ಇಟ್, ಗಾಳಿ, ವಿಚ್ ಇಸ್ ಗುಡ್. ಚೆನ್ನಾಗಿದೆ, ಐ ಲೈಕ್ ಇಟ್. ಸೊ ಇಲ್ಲಿ ಫುಲ್ ತಣ್ಣ ಗಾಳಿ ಬರ್ತಿದೆ. ಆ್ಯಂಡ್ ಬಟ್ ಈ ವ್ಯೂನ ಮಿಸ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ನೋಡು ಎಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಇಲ್ಲ. ನನಗೆ ಹೇಳಿದ್ದೇನೆಂದರೆ, ಏನಾದರೂ ವಿಶ್ ಮಾಡಿಕೊಂಡು ಇದನ್ನ ರೋಲ್ ಮಾಡ್ಕೊಂಡು ಹೋದರೆ ಆ ವಿಶ್ ಫುಲ್ಫಿಲ್ ಆಗತ್ತಂತ. ಸೊ ರೋಲ್ ಮಾಡ್ಕೊಂಡು ಮಾಡಿದ್ದೀನಿ, ನೋಡೋಣ ಫುಲ್ಫಿಲ್ ಆಗತ್ತಾ ಇಲ್ವಾ ಅಂತ. ಸೊ ಗೈಸ್, ನೈಟಲ್ಲಿ ಆಫ್ ರೋಡಿಂಗ್ ಮಾಡೋ ಮಜಾನೇ ಬೇರೆ ನೋಡಿ. ಅರ್ಧಂಬರ್ಧ ಕಾಣಿಸುತ್ತೆ. ಸೊ ಅದರಲ್ಲೇ ಜಡ್ಜ್ಮೆಂಟ್ ತೊಗೊಂಡು ಹೋಗಬೇಕು. ಸೊ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟ್ಗೆ ಹೋಗಿ ಡೈರೆಕ್ಟಾಗಿ ಸ್ಟೇಗೆ. ಈಗ ನಾವು ಊಟಕ್ಕೋಸ್ಕರ ಒಂದು ಹೋಟೆಲಿಗೆ ಬಂದಿದ್ದೀವಿ, ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಮೋಕ್ಷ ಅಂತ, ನಿಯರ್ ಹಂಡರ್. ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಕೆಳಗೆ ಕೂತ್ಕೊಂಡು ಆರಾಮಾಗಿ ತಿನ್ನೋದು. ಸದ್ಯಕ್ಕೆ ಊಟ ಎಲ್ಲ ಆಗಿದೆ. ಆ್ಯಂಡ್ ಈಗ ಸೀದಾ ಸ್ಟೇಗೆ ಹೋಗಿ ಎಂಡ್ ದ ಡೇ ಫಾರ್ ಟುಡೇ. ಬಾಯ್, ಸಿ ಯು ಟುಮಾರೋ. ಓ